ಎಲ್ಲ ಕಲೆಗಳು ಕಾಲದಿಂದ ಕಾಲಕ್ಕೆ ಮರು ವ್ಯಾಖ್ಯಾನಕ್ಕೆ ಒಳಪಡುತ್ತವೆ. ಇನ್ನೊಂದು ವುಮನ್ ರೈಟಿಂಗ್ ಇನ್ ಇಂಡಿಯಾ ಅಂತ ಒಂದು ಸಂಕಲನ ಬಂತು, ಸ್ವಲ್ಪ ಹಿಂದಿಂದಿದು. ನನ್ನ ಕವನ ಅದರಲ್ಲಿ ಇರಲಿಲ್ಲ. ಸರಿ, ಇರಲಿಲ್ಲ, ಎಲ್ಲ ಸಂಕಲನದಲ್ಲೂ ನಾವು ಇರಬೇಕು ಅಂತೇನಿಲ್ಲಲ್ಲ, ಇರಲಿಲ್ಲ ಅಂತ ಸುಮ್ಮನಿದ್ದೆ. ಆಮೇಲೆ ಡೆಲ್ಲಿನಲ್ಲಿ ಒಂದು ಕಾನ್ಫರೆನ್ಸಲ್ಲಿ ಅದರ ಸಂಪಾದಕಿ ಸುಜೀತಾರು ಸಿಕ್ಕಿದ್ರು. ಅಲ್ಲಿ ನಾನು ಪದ್ಯ ಓದಿದ್ದಾಗ ಅವ್ರು ಆಮೇಲೆ ಬಂದ್ಬಿಟ್ಟು ನಿನ್ನ ಪದ್ಯ ತುಂಬ ಚೆನ್ನಾಗಿತ್ತು, ವೆರಿ ಗುಡ್ ಅಂತ, ಐ ರಿಯಲಿ ಲೈಕ್ ಇಟ್, ಹಂಗೆ ಅಂತ ಹೇಳಿದ್ರು. ಆವಾಗ ನಾನು ಅವ್ರು ಕೇಳಿದೆ, ಮತ್ತು ನಿಮ್ಮ ಸಂಕಲನದಲ್ಲಿ ನಾನು ಯಾಕಿಲ್ಲ ಅಂತ. ಆವಾಗ ಅವ್ರು ಏನು ಹೇಳಿದ್ರು ಅಂದರೆ, ಬೇರೆ ಬೇರೆ ಭಾಷೆಗೆ ಬೇರೆ ಬೇರೆಯವ್ರನ್ನ ಅವರು ಸಂಪಾದಕರನ್ನಾಗಿ ಮಾಡಿದರು. ಕನ್ನಡಕ್ಕೆ ಒಬ್ಬರನ್ನ ಸಂಪಾದಕಿ ಮಾಡಿದವರು ಅವ್ರಿಗೆ ಹೇಳಿದ್ರಂತೆ, ಅವ್ರ ಪದ್ಯ ಯಾಕಿಲ್ಲ ಅಂದರೆ ಅವರು ಪ್ರಣಯ ಕವನಗಳನ್ನ ಬರೆದಿದ್ದಾರೆ ಅಂದ್ಬಿಟ್ಟು. ಸೊ ಫೆಮಿನಿಸ್ಟ್ ಆದವರು ಪ್ರಣಯ ಕವನ ಬರಿಬಾರ್ದು. ಯಾರು ಹೇಳಿದರು? ಫೆಮಿನಿಸ್ಟ್ಗಳು ಪ್ರೀತಿ ಮಾಡಲ್ವಾ? ಫೆಮಿನಿಸ್ಟ್ಗಳು ಅಂತಂದರೆ ನಾವು ಇದು ಯಾವ ಈ ಸಿದ್ಧ ಏನಿದೆ ಅದೆಲ್ಲ ಅವ್ರಿಗೇನು ಭಾವನೆಗಳು ಅದೆಲ್ಲ ಏನಿರೋದಿಲ್ವಾ ಅಂತ. ಇದನ್ನು ನಾನು ಲಂಕೇಶ್ ಅವ್ರಿಗೆ ಹೇಳಿದೆ, ನೋಡಿ ಹಿಂಗೆ ಮಾಡಿದ್ರು, ನಂಗೆ ಹಿಂಗೆ ಆಯಿತು ಅಂತ. ತಕ್ಷಣ ಅವರೇ ಸ್ತ್ರೀವಾದ ಎಂದರೇನು ಅಂತ ಒಂದು ಬರ್ಕೊಡು ಅಂದರು. ಹೆಣ್ಣು ಅನ್ನುವ ಒಂದೇ ಕಾರಣಕ್ಕೆ ಅವಕಾಶ ವಂಚಿತಳನ್ನಾಗಿ ಮಾಡಿಸೋದು ಅವಳ ಸುಮ್ಮನೆ ಅದರ ವಿರುದ್ಧ ಮಾತಾಡೋದೇ ಸ್ತ್ರೀವಾದ ಅಂತ. ಎಲ್ಲರೂ ಅವ್ರವರಿಗೆ ಬೇಕಾದಂಗೆ ಸ್ತ್ರೀವಾದನ ಡಿಫೈನ್ ಮಾಡ್ಕೊತಾ ಹೋಗ್ತಾ ಇದ್ದಾರೆ. ಆದರೆ ನೀನು ಹೆಣ್ಣು ಆ ಕಾರಣಕ್ಕೆ ಇದನ್ನು ಮಾಡಬಾರ್ದು, ನೀ ಹೆಣ್ಣು ಆ ಕಾರಣಕ್ಕೆ ಇದನ್ನು ಮಾಡಬಾರ್ದು ಅಂತ ಹೇಳೋದಿಲ್ಲ, ಅದನ್ನು ವಿರೋಧಿಸ್ತಾ ಇರೋದೇನೆ ಸ್ತ್ರೀವಾದ ಅಂತ. ಆಮೇಲೆ ಅನುದಿನದ ಅಂತರ್ಗಂಗೆಗೆ ಬರೋಣ. ಅದೇನಾಯಿತು, ನಾನು ತುಂಬ ಕಾಲಮ್ಗಳನ್ನ ಬರೆದೆ, ಅಗ್ನಿಗೂ ಬರೆದೆ, ಬೇರೆ ಬೇರೆ ಪೇಪರಲ್ಲೂ ಬರೆದಿದ್ದೆ. ಅವಾಗ ನನಗೆ ಒಂದು ಆಕರ್ಷಕವಾಗಿ ಒಂದು ಹೊಸ ಥರ ಒಂದು ಕಾಲಮ್ ಬರೀಬೇಕು ಅಂತ ಹೇಳಿದಾಗ ನಾನೇನು ಮಾಡಿದೆ, ತುಂಬ ಕ್ಯಾಶುವಲ್ ಆಗಿ ನಾನು ಪ್ರೀತಿಗಾಗಿ ಹುಡುಕಾಟ ಅನ್ನೋದು ನನ್ನ ತಲೆಯಲ್ಲಿತ್ತು. ಪ್ರೀತಿಗಾಗಿ ಹುಡುಕಾಟ ಅಂದ್ಬಿಟ್ಟು ನಾನು ಕಾಲಮ್ ಬರೆಯೋಕ್ಕೆ ಶುರು ಮಾಡಿದೆ. ಆದರೆ ಹೆಸರು ಹಾಕ್ತಾ ಇರಲಿಲ್ಲ. ಎಲ್ಲರೂ ಅದು ತುಂಬ ಸುದ್ದಿ ಮಾಡ್ತು ಆ ಕಾಲಮ್. ಅವಾಗ ಎಲ್ಲರೂ ಕಾಯ್ತಾ ಇದ್ರು. ಆಮೇಲೆ ಅವರೆಲ್ಲ ಬಂದು ಸಂಪಾದಕರಿಗೆ, ಸರ್ ಅವರು ಯಾಕೆ ಹೆಸರು ಹಾಕ್ದೆ ಬರೀತಾ ಇದ್ದಾರೆ, ಅವ್ರ ಹೆಸರು ಹಾಕ್ಬೇಕು ಸರ್ ಅಂತ. ನಾನು ಹೇಳಿದೆ, ಅಲ್ಲ ರೀ, ಒಂದು ಹೆಣ್ಣು ಮಗಳ ಅನುಭವ ಮುಖ್ಯ ಹೊರತು ಅದು ಯಾರೋ XYZ ಆಗಿರ್ಬೋದು. ನೀವು ಅವ್ರು ಯಾರು ಅಂತ ನೀವು ಹುಡ್ಕೊಂಡು ಕೂತಿದ್ರೆ ಅದು ನಿಮ್ಮ ಪ್ರಾಬ್ಲಮ್ಮು, ನಮ್ಮದಲ್ಲ. ನಾನು ಯಾಕೆ ಹೆಸರು ಹಾಕಬೇಕು? ಅನುಭವ ಮುಖ್ಯ ಹೊರತು ಹೆಸರು ಮುಖ್ಯ ಅಲ್ಲ. ಅಥವಾ ನಿಮ್ಮ ಸಮಾಧಾನಕ್ಕೆ ನಾನು ಏನೋ ಒಂದು ಹೆಸರು ಹಾಕಿದ್ರೆ ಇದು ಯಾರ ಹೆಸರಿನ ಪರವಾಗಿ ಹಾಕಿರ್ಬೋದು ಅಂತಲೂ ನೀವು ಹುಡ್ಕೊಂಡು ಹೋಗ್ತೀರಾ. ಸೊ ನಾನು ಹಾಕಲ್ಲ ಅಂತಂದೆ. ನಿಮ್ಮ ನಾಲಿಗೆ ಚಪ್ಪಲಕ್ಕೆ ನಾನು ಯಾಕೆ ಬಲಿಯಾಗಲಿ? ದೊಡ್ಡ ದೊಡ್ಡ ಸಾಹಿತಿಗಳು ನನಗೆ ಬಂದು ಕೇಳಿದ್ರು, ಹೆಸರಾಕ್ಬಿಡಮ್ಮ, ಯಾರಮ್ಮ, ಅವರೇನಮ್ಮ, ಇವರೇನಮ್ಮ ಅಂತ. ಆಮೇಲೆ ಕೆಲವು ಪೀತಪತ್ರಿಕೆಯ ಸಂಪಾದಕರು ಇದು ಇವ್ರು ಇರ್ಬೋದು, ಅದು ಇವ್ರು ಇರಬೇಕು ಅಂತಲೂ ಬರೆದ್ರು. ಇರಲಿ, ಸುಮ್ಮನೆ ಸುಳ್ಳು ಸುದ್ದಿ ಮಾಡೋದಕ್ಕೆ ಇದೊಂದು ಹೇಳಲೇಬೇಕು. ಒಬ್ಬರು ಖ್ಯಾತ ವಿಮರ್ಶಕಿ ಮಹಿಳೆ ಈ ಪುಸ್ತಕದ ಬಗ್ಗೆ ಒಂದು ಸೆಮಿನಾರ್ ಡಿಸ್ಕಷನ್ ಮಾಡ್ತಿದ್ದಾಗ ಅವ್ರು ಹೇಳಿದಂತೆ, ಎಲ್ಲ ಸುಳ್ಳು ಬರೆದಿದ್ದಾರೆ, ಅದೆಲ್ಲ ಏನೂ ಆಗಿಲ್ಲ, ಸುಳ್ಳನ್ನು ಬರೆದಿದ್ದಾರೆ. ನಾನಂದೆ, ನನ್ನ ಅಡ್ರೆಸ್ ಕೂಡ ಗೊತ್ತಿಲ್ಲಯ್ಯ ಜನಗಳಿಗೆ, ನಾನು ಎಲ್ಲಿ ಇರ್ತೀನಿ ಅಂತ ಗೊತ್ತಿಲ್ಲ, ನನ್ನ ಒಂದು ದಿನದ ಒಂದು ಕೆಲಸ ಏನು ಅಂತ ಗೊತ್ತಿಲ್ಲ, ನನ್ನ ಇಷ್ಟಾನಿಷ್ಟಗಳು ಗೊತ್ತಿಲ್ಲ, ನನ್ನ ಬದುಕಿನ ಬಗ್ಗೆ 1% ಜ್ಞಾನ ಇರಲ್ಲ. ಇವ್ರು ಯಾರು ನನ್ನನ್ನು ಜಡ್ಜ್ಮೆಂಟ್ ಮಾಡೋಕ್ಕೆ ಅಂತ? ಅವ್ರಿಗೇನು ಗೊತ್ತು ನನ್ನ ಬಗ್ಗೆ ಮಾತಾಡೋದಕ್ಕೆ? ಯಾವ ಆಧಾರದ ಮೇಲೆ ಇವರು ಇದನ್ನೆಲ್ಲ ಹೇಳ್ತಾರೆ ಅನ್ನೋದು ಒಂದು ವಿಷಯ. ಈಗ ನಾವು ಹುಡುಗಿಯರೇ ಹೀಗೆ ಬರೆದು 50 ವರ್ಷ ಆಯಿತು. ಆಮೇಲೆ ನಾನು ಮುದುಕಿಯರಿಗಿದು ಕಾಲವಲ್ಲ ಅಂತಲೂ ಒಂದು ಪುಸ್ತಕ ತಂದೆ. ಅಂದರೆ ಅತ್ಯಂತ ಗೊಂದಲದ ಕಾಲದಲ್ಲಿ ಸಮಕಾಲೀನ ಸಂದರ್ಭಗಳಿಗೆ ನಾವು ಸ್ಪಂದಿಸದೇ ಇದ್ದರೆ ಅವರು ಸಮಕಾಲೀನ ಕವಿ ಅಲ್ವೇ ಅಲ್ಲ. ಈಗ ನಾನು ಅಲ್ಲೇ ಇದ್ದುಬಿಟ್ರೆ, ನಾನು ಬರೇ ಗಜಲ್ಗಳನ್ನೇ ಬಾರ್ಕೊಂಡು ಕುತ್ಕೊಂಡ್ಬಿಟ್ರೆ, ಹೆಣ್ಣು ಗಂಡು ಅತಹತಃ ಆ ಒಂದು ಹತಾಶೆ ಅದನ್ನೇ ನಾನು 50 ವರ್ಷ ಬರ್ಕೊಂಡು ಕೂತಿದ್ರೆ ನನ್ನ ಬೆಳವಣಿಗೆ ಎಲ್ಲಾಗುತ್ತೆ, ಕವಿಯಾಗಿ ನನ್ನ ಬೆಳವಣಿಗೆ ಏನಾಗುತ್ತೆ, ಮತ್ತು ಸಮಕಾಲೀನ ಸಮಸ್ಯೆಗಳಿಗೆ ನಾನು ಏನು ಸ್ಪಂದಿಸ್ತೀನಿ, ಅಲ್ಲಿ ನಾನು ಸ್ಟ್ಯಾಗ್ನೇಟ್ ಆಗಿಬಿಡೋದಿಲ್ವಾ ಅಂತಂದ್ಬಿಟ್ಟು. ಇನ್ಫ್ಯಾಕ್ಟ್ ಒಬ್ಬರು ಮಹಿಳಾ ಕವಿ ನನಗೆ ಫೋನ್ ಮಾಡಿದರು ಇದ್ರ ಬಗ್ಗೆ, ಅವ್ರಿಗಿದ್ದ ಸಮಸ್ಯೆ ಅದು. ಅವಾಗ ನಾನು ಅವ್ರಿಗೆ ಹೇಳಿದೆ,
ಮೇಡಮ್ ಇನ್ನೂ ಎಷ್ಟು ವರ್ಷ ಆಯಿತು, ಇನ್ನೂ ಎಷ್ಟು ವರ್ಷ ನೀವು ಹೆಣ್ಣು ಗಂಡು ಪ್ರೀತಿ ತಹ ನೀನು ಬರದೇ ಇದ್ರೆ ಇಂದಿನ ರಾತ್ರಿ ನೀರವ, ನೀನು ಇಲ್ಲದೆ ಇದ್ರೆ ಈ ಚಂದ್ರ ನೀರವ ಅಂತ ಎಷ್ಟು ವರ್ಷ ಬರೀತೀರಿ ಮೇಡಮ್? ಯಾಕಂದ್ರೆ ಇವಾಗ ನಾನು ಪ್ರಣಯ ಕವನಗಳನ್ನೋ ಅಥವಾ ಸಂಭೋಗ ಶೃಂಗಾರವನ್ನೋ ನಾನು ಇವಾಗ ಬರೆಯೋಕ್ಕಾಗುತ್ತಾ? ಬರೀಬಹುದು, ಯಾಕಂದರೆ ನನಗೆ ಬರವಣಿಗೆ ಗೊತ್ತು ಅಂತ. ಆದರೆ ಅದರಲ್ಲಿ ನನ್ನ ಆತ್ಮ ಇರುತ್ತಾ? ಇಲ್ಲ. ನಾವು ಬೆಳವಣಿಗೆ ಮಾಡ್ಕೊಂಡು ಹೋದಂಗೆ ನನ್ನ 18 ಅಥವಾ 21 ಪುಸ್ತಕಗಳಲ್ಲಿ ನನ್ನ ಬೆಳವಣಿಗೆ ಕಾಣಬೇಕಾದ್ರೆ ನಾನು ಸಮಕಾಲೀನ ಸಂಗತಿಗಳಿಗೆ ನಾನು ಸ್ಪಂದಿಸಿದ್ರೆ ಮಾತ್ರ ನಾನು ರೆಲವೆಂಟ್ ಆಗ್ತೀನಿ ಅಂತಂದ್ಬಿಟ್ಟು. ಆಮೇಲೆ ಅವರು ಅವತ್ತು ಎಮಿಲಿ ಡಿಕನ್ಸನ್ ಬಗ್ಗೆ ಎಲ್ಲ ಹೇಳಿದರು. ನಾನು ಅವಾಗ ಒಂದು ಮಾತು ಹೇಳಿದೆ, ನೋಡಿ, ಎಲ್ಲ ಕಲೆಗಳು ಕಾಲದಿಂದ ಕಾಲಕ್ಕೆ ಮರು ವ್ಯಾಖ್ಯಾನಕ್ಕೆ ಒಳಪಡುತ್ತವೆ. ರೀಡಿಫೈನ್ ಮಾಡ್ತೀವಿ ನಾವು, ಬರೀ ಕಾವ್ಯ ಮಾತ್ರ ಅಲ್ಲ. ರೀಡಿಫೈನ್ ಮಾಡ್ತಾ ಇದ್ದಂಗೆ ನಮ್ಮ ವ್ಯಾಲ್ಯೂಸ್, ನಮ್ಮ ಸಮಾಜದ ವ್ಯಾಲ್ಯೂ, ರೀತಿ ನೀತಿಗಳು ಎಲ್ಲ ಬದಲಾಗ್ತಾ ಹೋಗುತ್ತೆ. ಈಗ ಸುಮ್ಮನೆ ಒಂದು ಸರಳವಾಗಿ ಒಂದು ಹೇಳ್ತೀನಿ, ಇನ್ನೂ ಏನೇನೋ ಹೇಳಬಹುದು, ಅದರೆಲ್ಲ ಕಟ್ ಡೌನ್ ಮಾಡಿ ಒಂದು ಹೇಳ್ತೀನಿ. ಬಸವಣ್ಣಂದು ಒಂದು ನೀತಿ ಹೇಳಿದಾನಪ್ಪ ಸಮಾಜಕ್ಕೆ: ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ. ಇದಿರ ಸಿಂಪಲ್ ಅಲ್ವಾ? ಫಾಲೋ ಮಾಡ್ತಿದ್ದೀವಾ? ಮಾಡ್ತಾ ಇಲ್ವಲ್ಲ? ಇದಿಷ್ಟರಲ್ಲಿ ಒಂದೇ ಒಂದು ಫಾಲೋ ಮಾಡ್ತಾ ಇದ್ದೀವ? ಮಾಡ್ತಾ ಇಲ್ಲ. ಇದು ನಮ್ಮ ಜೀವನ ನಂಬಿಕೆ. ಇದು ಆಗಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ದೊಡ್ಡವರು ವೇದಿಕೆಗಳಲ್ಲಿ ಪವರ್ ಪೊಸಿಷನಲ್ಲಿ ಇರೋರು ಅವ್ರುಗಳನ್ನೇ ಇದನ್ನು ಫಾಲೋ ಮಾಡ್ತಿಲ್ಲ ಅಂದರೆ ಯಾರು ಲೀಡರ್ಸ್ ಅಂತ ಅಂದ್ಕೊಂಡಿದ್ದಾರೋ ಅವರು. ಅದಕ್ಕೆ ನಮಗೆ ಲೀಡರ್ಸ್ ಇಲ್ಲ ಇವತ್ತು. ದಿನ ಪೇಪರ್ ನೋಡಿದ್ರೆ, ಟಿ ವಿ ನೋಡಿದ್ರೆ ಎಂಥ ಭಯಂಕರ ಸುದ್ದಿಗಳು, ಎಲ್ಲ ನಮ್ಮ ನಂಬಿಕೆಯನ್ನು ಎಲ್ಲವನ್ನ ಬುಡ ಮೇಲೆ ಮಾಡುವಂತಹ ಸಂಗತಿಗಳು ಬಹಳ ಕ್ಯಾಶುವಲ್ ಆಗಿ ನಡ್ಕೊಂಡು ಹೊರಟೋಗ್ತಾ ಇದೆ. ನಾವು ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳಾಗ್ತಾ ಇದ್ದೀವಿ. ನಾವು ಹೆಂಗೆ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದ್ದೀವಿ? ಇದ್ದಕ್ಕಿದ್ದಂಗೆ ಅದರಿಂದ ಹೊರ ತೆಗೆದ್ಬಿಟ್ಟು ನೀನು ಕವಿ, ನೀನು ಇಂಥ ಪದ್ಯ ಬರಿಬೇಡ ಅಂತ ಟ್ರಾಲ್ ಮಾಡಿದ್ರೆ, ಹೋಗ್ರಯ್ಯ ನೀವು ನನ್ನ ಕಾಲು ಕಸಕ್ಕೆ ಸಮ ಅಂತ ನಾನು ಒಂದು ವೇದಿಕೆಯಲ್ಲೇ ಹೇಳಿದೆ. ನನ್ನ ಬರವಣಿಗೆ ಹಿಂದೆ ಏನಿದೆ, ಅದರ ಪ್ರೇರಣೆಗಳೇನೋ, ಅದರ ಅಗತ್ಯಗಳೇನೋ, ತುರ್ತುಗಳೇನೋ, ತಳಮಳಗಳೇನೋ ಅಂತ ಯೋಚನೆ ಮಾಡಿದೆ. ನೀವು ಹೆಂಗಸ್ರು ಹಿಂಗೆ ಬರಿಬಾರ್ದು, ಹಂಗೆ ಬರಿಬಾರ್ದು, ಅವಳು ಅಂಥವಳು ಇಂಥವಳು ಅಂತ ಏನೋ ಸಿಕ್ಕಾಪಟ್ಟೆ ನಮ್ಮ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋಕ್ಕೆ ಬರ್ತಾರಲ್ಲ. ಯೋಚನೆ ಮಾಡ್ರಯ್ಯ, ಎಂಥ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ? ಅದನ್ನು ಬಿಟ್ಟು ಇದನ್ನು ನಾವು ಸೆಪರೇಟಾಗಿ ಮಾಡೋಕ್ಕಾಗೋದಿಲ್ಲ. ಬೇರೆ ಸೆಗ್ಮೆಂಟ್ಗಳಲ್ಲಿ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಜೀವನನ ಒಟ್ಟಾಗಿನೇ ನೋಡ್ತಾ ಇರ್ತೀವಿ ಅಂತ. ಬಿಡಿ, ಈ ಥರ ಹೋದರೆ ಅದು ಬೇರೆ ಸೆಮಿನಾರ್ ಆಗಿಬಿಡುತ್ತೆ. ಇನ್ನೊಂದು ಚೂರು ನನಗೆ, ನಾನು MA MPhil MAನಲ್ಲಿ ಗೋಲ್ಡ್ ಮೆಡಲ್ ತಗೊಂಡೆ, MPhil ಮುಗಿಸ್ದೆ. ಶಿವರುದ್ರಪ್ಪ ಅವ್ರು ಬಂದು ಒಂದು ಕಾಲೇಜಲ್ಲಿ ಲೆಕ್ಚರರ್ ಆಗೋ ಅಂತ ಮಾತಾಡಿ ಫಿಕ್ಸ್ ಮಾಡಿಕೊಟ್ಟಿದ್ರು. ನೀನು ಬಂದಿಲ್ಲ ಸರ್? ಬೇಡ ಸರ್, ನಂಗೆ ಪಾಠ ಮಾಡೋಕ್ಕೆ ಬರಲ್ಲ, ನಂಗೆ ತುಂಬ ಭಯ ಆಗುತ್ತೆ. ಯಾಕಂದರೆ ನಮ್ಮ ಮೇಷ್ಟ್ರುಗಳೆಲ್ಲನೂ ಅದ್ಭುತ ಪಾಠ ಮಾಡೋರು, ಅವರೇ ನನಗೆ ಆದರ್ಶ. ಅವ್ರ ಥರ ಪಾಠ ಮಾಡೋಕ್ಕೆ ನಂಗೆ ಬರಲ್ಲ ಸರ್, ದಯವಿಟ್ಟು ಕ್ಷಮಿಸ್ಬಿಡಿ ಸರ್ ಅಂತ ಲೆಕ್ಚರರ್ ಆಗಲಿಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡು ಲೆಕ್ಚರರ್ ಆಗಿದೆ. 75,000 ಇದು ತೊಗೊಂಡು ಏನು ಪೆನ್ಷನ್ ತಗೊಂಡು ಆರಾಮಾಗಿರ್ಬೋದಾಗಿತ್ತು ಮರ್ಯಾದೆಯಾಗಿ. ಅದು ಮಾಡಲಿಲ್ಲ. ಆಮೇಲೆ NGF ಅಲ್ಲಿ ಸೀನಿಯರ್ ಸೂಪರ್ಡೆಂಟ್ ಕೇಡರಲ್ಲಿ ಟ್ರಾನ್ಸ್ಲೇಟರ್ ಅಂತ ತಗೊಂಡೆ, ಫಸ್ಟ್ ಕೆಲಸ ಅದು. ಅಲ್ಲಿ ಯಾತಕ್ಕೆ ತಗೊಂಡೆ ಅಂದರೆ, ಬೆಳಗ್ಗೆ ಹೋಗ್ಬಿಟ್ಟು 3:45ಗೆ ಮುಗ್ದೋಗ್ತಾಯಿತ್ತು. ಸೊ ಇಡೀ ಆಮೇಲಿಂದ 4:15 ಮನೆಗೆ ಬಂದುಬಿಟ್ರೆ ಅಲ್ಲಿಂದ ರಾತ್ರಿ ಫುಲ್ ನಮ್ಗೆ. ಸೊ ಬರದೆ ಏನು ಸಿಕ್ಕಾಪಟ್ಟೆ ಬರದೆ. ಆವಾಗಲೇ ಮದುವೆ ಆಗಿ ಮಕ್ಕಳಾಗಿತ್ತು, ಅವ್ರನ್ನೆಲ್ಲ ನೋಡ್ಕೊಳ್ಳೋದು ಅದೆಲ್ಲ ನನ್ನ ತಾಯಿಯ ಕರ್ತವ್ಯನ ಸಖತ್ತಾಗಿ ಮಾಡಿದ್ದೀನಿ ನಾನು. ಅದರಲ್ಲಿ ಏನು ಗಿಲ್ಟ್ ಇಲ್ಲ ನನಗೆ. ಆಮೇಲೆ ಅದೆಲ್ಲ ಮಾಡ್ಕೊಂಬಂದೆ. ಆಮೇಲೆ ಅಲ್ಲಿ ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಂಡ್ವಿ. ಯಾಕಂದರೆ NGFನೇ ಮುಚ್ಚಿಬಿಟ್ರು. ಇಂಡಿಯನ್ ಎಕ್ಸ್ಪ್ರೆಸ್ಗೆ ಹೋದೆ. ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಸೀನಿಯರ್ ಸಬ್ ಎಡಿಟರ್ ಹಂಗೆ ಕೆಲಸ ಮಾಡ್ಕೊಂಡು ಅಲ್ಲಿಂದ ಡೆಕ್ಕನ್ ಹೆರಾಲ್ಡಿಗೆ ಬಂದೆ, ಇನ್ನು ಸ್ವಲ್ಪ ಜಾಸ್ತಿ ದುಡ್ಡು ಬರುತ್ತೆ ಅಂತ. ಅಲ್ಲಿ ಬಂದು ಡೆಕ್ಕನ್ ಹೆರಾಲ್ಡಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಅಗ್ನಿ ಪತ್ರಿಕೆಗೆ ಸೇರಿಕೊಂಡೆ, ವಾಪಸ್ ಬಂದೆ. ಆಮೇಲೆ ಇದ್ದಕ್ಕಿದ್ದಂಗೆ ನನಗೆ ಫಿಲ್ಮಲ್ಲಿ ನನಗೆ ಯಾವಾಗಲೂ ಇಂಟ್ರೆಸ್ಟ್ ಇದೆ. ತಕ್ಕಂಥ ಡೆಕ್ಕನ್ ಹೆರಾಲ್ಡ್ ಬಿಟ್ಟು ಚೆನ್ನೈಗೆ KV ಆನಂದ್ ಜೊತೆ ಕೆಲಸ ಮಾಡಿದೆ. 9 ವರ್ಷ 4 ಫಿಲ್ಮ್ಗೆ ಅವ್ರ ಜೊತೆ ಅಸೋಸಿಯೇಟ್ ಡೈರೆಕ್ಟರ್ ಅಂತ ಕೆಲಸ ಮಾಡಿದೆ.
ವಾಪಸ್ ಬಂದು ಕಂಟೆಂಟ್ ರೈಟರ್ ಹಾಗೆ, ಟ್ರಾನ್ಸ್ಲೇಟರ್ ಹಾಗೆ, ಅದು ಇದು ಅದೆಲ್ಲ ಮಾಡಿಕೊಂಡು ಈ ಒಂದರಿಂದ ನನಗೆ ಜೋಗಿ ಒಂದು ಕಡೆ ಬರೆದಿದ್ರು, ಇವರು ಒಂದು ಕಡೆ ನಿಲ್ಲದೆ ಒಂದರಿಂದ ಒಂದಕ್ಕೆ ಜಿಗಿತಾರೆ ಅಂತ. ಅದಕ್ಕೋಸ್ಕರ ಅದನ್ನು ನೆನಪಿಸ್ಕೊಂಡು ಈ ಮಾತು ಹೇಳ್ತಾ ಇದ್ದೇನೆ. ನಾನು ಹಿಂಗೆ ನೇರಕ್ಕೆ ನನ್ನ ವೃತ್ತಿನ ಕರಿಯರ್ನ ಹಿಂಗೆ ಗ್ರೋತ್ ಮಾಡಲಿಲ್ಲ, ಹಿಂಗೆ ಮಾಡಿಕೊಂಡೆ ಅಂತ. ಇವೆಲ್ಲವೂ ನನಗೆ ಕೊಟ್ಟ ಅನುಭವ ಇದೆಯಲ್ಲ, ಅದು ದುಡ್ಡು ಕೊಟ್ಟರೆ ಬರಲ್ಲ, ಅಥವಾ ನೀವು ಪ್ರಯತ್ನ ಪಟ್ಟರು ಬರಲ್ಲ. ಆ ಅನುಭವ ಶ್ರೀಮಂತಿಕೆ ನನ್ನನ್ನು ಒಂಥರ ಪರಿಪೂರ್ಣತೆಯತ್ತ ಕರ್ಕೊಂಡು ಹೋಗ್ತಾನೇ ಇದೆ. ಇವತ್ತು ನನ್ನ ಅನುಭವಗಳು ಹೇಗಿದೆ ಅಂದರೆ, ನಿಜವಾಗೂ ನಾನು ಬರೆದ್ರೆ ಇವತ್ತು ಫಿಲ್ಮಲ್ಲಿ ತೋರಿಸಿದ್ದು 0.001% ಅವರಷ್ಟೇ ಹಾಕಿದ್ದು. ನಿಜವಾಗೂ ಕೂತ್ಕೊಂಡು ಬರೋದು. ಈ ಅನುಭವ ನನಗೆ ಸಾಧ್ಯವಾಗಿದ್ದು ನನ್ನ ವೃತ್ತಿಯನ್ನು ನಾನು ಹೀಗೆ ಮೇಲ್ಗಡೆ ಹಿಂಗೆ ಹೋಗಲಿಲ್ಲ, ಹಿಂಗೆ ಅಡ್ಡಕ್ಕೆ ವಿಸ್ತರಿಸ್ಕೊಂಡು ಹೋದೆ ಅಂತಂದ್ಬಿಟ್ಟು. ಒಂದ್ಸಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಸ್ವೀಡನ್ಗೆ 1.5 ತಿಂಗಳ ಕಾಲ ನಾನು 10 ಸಾಹಿತಿಗಳ ತಂಡದಲ್ಲಿ ಒಬ್ಬಳಾಗಿ ಹೋಗಿದ್ದೆ. ಆವಾಗ ತುಂಬ ಬೇರೆ ಬೇರೆ ರೀತಿಯ ಸಮುದಾಯಗಳನ್ನ, ಸಮಾಜವನ್ನು, ರೀತಿ ನೀತಿಗಳನ್ನ ನೋಡಿದೆ. ಅದರಿಂದ ಸಿಕ್ಕ ಅನುಭವ. ಇನ್ನೊಂದ್ಸಲ 5 ಭಾರತೀಯ ಸಾಹಿತಿಗಳ ತಂಡದಲ್ಲಿ ಒಬ್ಬಳಾಗಿ 1 ತಿಂಗಳ ಕಾಲ ಚೀನಾಗೆ ಕರ್ಕೊಂಡು ಹೋಗಿದ್ರು. ಚೀನಾದಂತೂ ನನಗೆ ಅಲ್ಲಿಯ ಚೈನಾ ವಾಲ್ ನೋಡಬೇಕು, ಮತ್ತು ಫಾರ್ಬಿಡನ್ ಸಿಟಿ ನೋಡಬೇಕು, ಅದೆಲ್ಲ ಮತ್ತು ಟೆರಕೋಟಾ ಆರ್ಮಿ ನೋಡಬೇಕು ಅನ್ನೋದು ನನ್ನ ಬಕೆಟ್ ಲಿಸ್ಟಲ್ಲಿತ್ತು. ಅದು ತುಂಬ ಚೆನ್ನಾಗಿ ಆಯಿತು. ಅದೊಂದು ಮರೆಯಲಾಗದ ಅನುಭವ. ಇನ್ನೊಂದು ಸತಿ ಫಿನ್ಲ್ಯಾಂಡಲ್ಲಿ ಹೆಲ್ಸಿಂಕಿಯಲ್ಲಿ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸಿಗೆ ಬಂತು. ಅದು ಮಧ್ಯರಾತ್ರಿಯ ಸೂರ್ಯನ ಕಾಲ, ಅದು ಆ ಟೈಮಲ್ಲಿ ನಾವು ಅಲ್ಲಿ ಹೋಗಿದ್ದು. ಸೊ ರಾತ್ರಿನೇ ಕಾಣದೇ ಇದ್ದಂತಹ ಅದೊಂದು ವಿಚಿತ್ರವಾದ ಅನುಭವ ಅದು. ಇನ್ನೊಂದು ಸತಿ ಪ್ಯಾರಿಸಲ್ಲಿ ಜೈಲಲ್ಲಿ ಒಂದು ಕವಿಗೋಷ್ಠಿ ಮಾಡಿದರು. ಫಸ್ಟ್ ಟೈಮ್ ನಾನು ಜೈಲಲ್ಲಿ ಓದಿದ್ದು, ಆ ಪ್ಯಾರಿಸ್ನ ಜೈಲಲ್ಲಿ. ಆಮೇಲೆ ಕಠ್ಮಂಡುನಲ್ಲಿ ಸಾರ್ಕ್ ಸಮಾವೇಶವಂತೂ ಬಹಳ ಥ್ರಿಲ್ಲಿಂಗ್ ಆಗಿತ್ತು. ಅಲ್ಲಿ ನಾವು ಒಂದು ಕಡೆ ಒಂದು ಕಸಿನೋ ನೋಡಬೇಕು ಅಂತ ನಾನು ಹೇಳಿದೆ. ನನಗೆ ಒಬ್ಬ ನನಗೆ ಒಬ್ಬರನ್ನ ನೇಮಿಸಿದ್ರು. ಎಲ್ರಿಗೂ ಒಬ್ಬೊಬ್ಬರನ್ನ ಕೊಡ್ತಾರೆ, ಏನಂತಾರೆ, ಅವನ್ನ ಕೋಆರ್ಡಿನೇಟ್ ಮಾಡೋರು. ಅವರು ಕಸಿನೋ ಕರ್ಕೊಂಡು ಹೊಟ್ಟೋದ್ರು. ನಾವು ಹೊರಡೋ ಅಷ್ಟೊತ್ತಿಗೆ, ಅಲ್ಲಿಂದ ವಾಪಸ್ ಬರೋ ಅಷ್ಟೊತ್ತಿಗೆ ಕರ್ಫ್ಯೂ ಟೈಮ್ ಆಗೋಗ್ಬಿಡ್ತು. ಸೊ ಏನು ಮಾಡೋದು? ಇಲ್ಲ ಪರವಾಗಿಲ್ಲ, ನಮ್ಮ ಹತ್ರ ಬ್ಯಾಡ್ಜ್ ಎಲ್ಲ ಇತ್ತು, ಕಾನ್ಫರೆನ್ಸಿಗೆ ಬಂದಿತ್ತು ಅಂತ ಹೋಗ್ತಾ ಇದ್ದೀವಿ. 18 ಕಡೆ ನಮಗೆ ಚೆಕ್ ಪಾಯಿಂಟಲ್ಲಿ ನಿಲ್ಲಿಸಿ ಯಾರು ಏನು ಎತ್ತ ಅದನ್ನೆಲ್ಲ ನೋಡಿ ಅಂತ. ಫಸ್ಟ್ ಟೈಮು ನಿಲ್ಲಿಸಿದವನು ಒಂದು ಚಿಕ್ಕ ಹುಡುಗ, 16-17 ವರ್ಷದ ಹುಡುಗ. ನಾನು ಇವನಿಗಿನ್ನೂ ಮೀಸೆ ಬಂದಿಲ್ಲ, ಆವಾಗಲೇ ಕೈಯಲ್ಲಿ AK-47. ತಕ್ಷಣ ನನ್ನ ಜೊತೆ ಇದ್ದವನು, ಮಾತಾಡಬೇಡ ಅಂತ. ಏನು ಮಾತಾಡಬೇಡ, ಸುಮ್ಮನೆ ಇರು, ಅದು ತೋರಿಸ್ಬಿಟ್ಟು ಸುಮ್ಮನಿರು ಅಂತ. ಅದೊಂದು ವಿಚಿತ್ರವಾದ ಒಂದು ಅನುಭವ. ಇನ್ನೊಂದು ಸತಿ ಈ ಗುವಾಹಟಿನಲ್ಲಿ ಒಂದು ಅಂತಾರಾಷ್ಟ್ರೀಯ ಸಮಾವೇಶ ಆಗ್ತಿತ್ತು. ನಾವು 10 ಜನ ಲೇಖಕಿಯರು ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಅಲ್ಲಿ ನಾವು ಮಾರ್ಕೆಟ್ಗೆ ಹೋದ್ವಿ, ಪಕ್ಕದಲ್ಲಿ ಬಾಂಬ್ ಬ್ಲಾಸ್ಟ್ ಆಗೋಯ್ತು. ಬಾಂಬ್ ಬ್ಲಾಸ್ಟ್ ಆದ ತಕ್ಷಣವೇ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಿದ್ದ ತಕ್ಷಣ ಮಿಲ್ಟ್ರಿ ಪೊಲೀಸ್ ಇದ್ರಲ್ಲ, ಅವ್ರು ನಮ್ಮನ್ನೆಲ್ಲ ಒಂದು ಗುಡ್ಡೆ ಹಾಕ್ಬಿಟ್ಟು ಮಿಲ್ಟ್ರಿ ವ್ಯಾನಲ್ಲಿ ಹಾಕ್ಬಿಟ್ಟು ಸರ್ರ ಅಂತ ನಮ್ಮನ್ನ ಹೋಟ್ಲಿಗೆ ಕಳಿಸ್ಬಿಟ್ರು. ಮಾರನೇ ದಿವಸ ಎಲ್ಲರೂ ಪ್ಯಾಕ್ ಮಾಡಿಬಿಟ್ಟು, ಸಾಯಂಕಾಲ ಇತ್ತು ಫ್ಲೈಟು, ಅದನ್ನೆಲ್ಲ ಬೆಳಗ್ಗೆ ಫ್ಲೈಟಿಗೆ ಶಿಫ್ಟ್ ಮಾಡಿಸ್ಬಿಟ್ಟು ಮಿಲ್ಟ್ರಿ ವ್ಯಾನಲ್ಲಿ, ಹಿಂದೊಂದು ಮಿಲ್ಟ್ರಿ ವ್ಯಾನು ಮುಂದೆ ಒಂದು ಮಿಲ್ಟ್ರಿ ವ್ಯಾನಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಬೇಗ ಹೋಗಿ ಅಂತ. ಆ ಉಗ್ರಗಾಮಿಗಳದು ಅವರೆಲ್ಲ ಅಲ್ಲಿ ಓಡಾಡ್ತಾ ಇದ್ದಿದ್ದು. ಅದು ಒಂದು ವಿಚಿತ್ರವಾದ ಒಂದು ಸನ್ನಿವೇಶ ಅದು. ಇನ್ನೊಂದು ಸಲ 2001ರಲ್ಲಿ ಸಾರ್ಕ್ ಸಮ್ಮೇಳನ ಆಯಿತು ಡೆಲ್ಲಿನಲ್ಲಿ, IIC-ನಲ್ಲಿ. ಅದರ ಮುಖ್ಯ ಅತಿಥಿಗಳು ಪ್ರೆಸಿಡೆಂಟು ವೆಂಕಟರಾಮನ್ ಅವರು ಭಾಷಣ ಮಾಡಿ ನಿಂತು 2 ಸೆಂಟೆನ್ಸ್ ಹೇಳಿದ್ದಾರೆ. ಕ್ಷಣಾರ್ಧದಲ್ಲಿ ಮಿಲ್ಟ್ರಿ ಪೊಲೀಸ್ ಬಂದ್ಬಿಟ್ಟು, ನಾಯಿಗಳು ಎಲ್ಲ ಬಂದು ದಡ ಅಂತ ಫುಲ್ ಹಾಲ್ನ ಆರಿಸ್ಕೊಂಡ್ಬಿಟ್ಟು, ಕ್ಷಣಾರ್ಧದಲ್ಲಿ ವೆಂಕಟರಾಮನ್ನ ಹಂಗೆ ಕರ್ಕೊಂಡೋಗಿ ಬುಲೆಟ್ ಬರೋ ವ್ಯಾನ್ ಕರ್ಕೊಂಡು ಸರ್ರ ಅಂತ ಕರ್ಕೊಂಡು ಹೊಟ್ಟೋಗ್ಬಿಟ್ರು. ನಾವು ಏನಾಯ್ತು ಅಂತ ನೋಡಿದ್ರೆ ಪಾರ್ಲಿಮೆಂಟ್ ಅಟ್ಯಾಕ್ ಆಗಿತ್ತು. ಆ ಪಾರ್ಲಿಮೆಂಟ್ ಅಟ್ಯಾಕ್ ಆದಾಗ 7 ಜನ ಪಾಕಿಸ್ತಾನಿ ಪೋಯೆಟ್ಸ್ ಬಂದಿದ್ರು. ನಮ್ಮನ್ನೆಲ್ಲ ಸಾಹಿತಿಗಳನ್ನೆಲ್ಲ ಒಂದು ರೂಮಲ್ಲಿ ಹಾಕ್ಬಿಟ್ಟು ಬೀಗ ಹಾಕ್ಬಿಟ್ರು, ಇಲ್ಲೇ ಇರಿ ನೀವು ಸೇಫಾಗಿ, ಯಾರು ಹೊರಗಡೆ ಬರಬಾರ್ದು ಅಂತ. ನಾನು ಆ ಪಾಕಿಸ್ತಾನಿ ರೈಟರ್ಸ್ ಜೊತೆ ಕೂತಿದ್ದೆ. ಅವರೆಲ್ಲರೂ ಏನು ಆತಂಕ ಆಗ್ಬಿಟ್ಟಿದೆ, ಯಾಕಂದ್ರೆ ನಮ್ಗೆ ಸ್ವಲ್ಪ ಗೊತ್ತಾಗ್ತಾ ಇತ್ತು ಹೊರಗಡೆ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಯಾರೋ ಪಾರ್ಲಿಮೆಂಟ್ ಅಟ್ಯಾಕ್ ಮಾಡಿದ್ದಾರೆ ಅಂತ. ಪಾಕಿಸ್ತಾನಿಗಳು ಅಂತಲೂ ಗೊತ್ತಿರಲಿಲ್ಲ ಆವಾಗ, ಬಟ್ ಅವ್ರಿಗೆ ಗೊತ್ತಾಗ್ತಿತ್ತು ಅಟ್ಯಾಕ್ ಮಾಡಿದ್ದಾರೆ ಅಂದರೆ. ಹಿಂಗೆ ನಡೀತಾ ಇದ್ದ ಜುಬೈದಾ ಅಂತ, ಅವಳು ಕೈ ಹಿಡ್ಕೊಂಡು ನಾನು ಕೂತೀನಿ, ಸುಮ್ಮನಿರು ಅಂತ.
ಅವಳ ಕವನಗಳನ್ನ ನಾನು ಆಮೇಲೆ ಟ್ರಾನ್ಸ್ಲೇಟ್ ಮಾಡಿದೆ. ಅವ್ರ 5 ಜನದ ಕವನಗಳನ್ನ ನಾನು ಆಮೇಲೆ ಪಾಕಿಸ್ತಾನಿ ಮಹಿಳೆಯರ ಕವನಗಳು ಅಂತ ನಾನು ಟ್ರಾನ್ಸ್ಲೇಟ್ ಮಾಡಿದೆ. ಇನ್ನೊಂದ್ಸಲಿ ಹೆಲ್ಸಿಂಕಿಯಲ್ಲಿ ನಮ್ಮನ್ನ ಒಂದು ರೇನ್ಡೀರ್ ಚರ್ಮ ಮಾಡೋ ಅಂತ ಒಂದು ಕಾರ್ಖಾನೆಗೆ ಕರ್ಕೊಂಡೋದ್ರು. ಅವ್ರಿಗೇನೆಂದರೆ ಎಲ್ಲರಿಗೂ ಈ ಒಂದು ಅರಣ್ಯ ಪ್ರದೇಶದಲ್ಲಿ ವರ್ಷಕ್ಕೆ ನೀವು ಇಷ್ಟು ಪ್ರಾಣಿನ ರೇನ್ಡೀರ್ನ ನೀವು ಬೇಟೆ ಆಡ್ಬೋದು ಅಂತ ಲೈಸೆನ್ಸ್ ಕೊಟ್ಟಿರ್ತಾರೆ. ಅದನ್ನು ಅವ್ರಿಗದು ದೊಡ್ಡ ವಿಷಯನೇ ಇಲ್ಲ, ಸಹಜ. ನಮ್ಗೆ ಉಸಿರಾಡಂಗೆ ನಾವು ಹೋಗಿ ಹಾಲು ತೊಗೊಂಬಂದು ಕಾಫಿ ಮಾಡ್ಕೊಳ್ಳೋ ಅಷ್ಟೇ ಅವ್ರಿಗೂ ಸಹಜ. ಇವಳು ತೇಜಿ ಗ್ರೂವರ್ ಅಂತ ನನ್ನ ಜೊತೆ ಹಿಂದಿ ಪೋಯಿಟ್ ಇದ್ಲು. ಅವಳು ಇದು ಪ್ರಾಣಿ ವಧೆ, ನಾನು ಬರಲ್ಲ ಅವಳಿಗೆ ಅಂತ. ಅವ್ರಿಗೆ ಅರ್ಥನೇ ಆಗ್ತಾಯಿಲ್ಲ ಇವಳು ಏನು ಹೇಳ್ತಿದ್ದಾಳೆ ಅಂತ. ಅರೆ ಅದು ನಮ್ಮ ಆಹಾರ, ಅದು ವಾಟ್ ಇಸ್ ಸೋ ಬಿಗ್ ಅಬೌಟ್ ಇಟ್ ಅಂತ. ಅವಳು ಒಳಗಡೆ ಬರಲೇ ಇಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಒಂದು ಸತಿ ಒಂದು ತಮಾಷೆ ನಡೀತು. ಸ್ವೀಡನ್ನಲ್ಲಿ ಒಂದು ಮರೈನ್ ಬಯಾಲಜಿ ಸೆಂಟರ್ಗೆ ಕರ್ಕೊಂಡೋಗಿದ್ರು ನಮ್ಮನ್ನ. ಸ್ವೀಡಿಷ್ ಜನಗಳು ಮೊದಲೇ ಸುಂದರವಾಗಿರ್ತಾರೆ. ಮರೈನ್ ಸೇಲರ್ಸ್ ಇರ್ತಾರಲ್ಲ, ಅವರೆಲ್ಲ ಎತ್ತರಕ್ಕೆ ಮನ್ಮತಾನೆ ಇಳಿದು ಬಂದಂಗೆ ಅಷ್ಟು ಚೆನ್ನಾಗಿರ್ತಾರೆ. ನಾವು ಕಣ್ಣು ಬಾಯಿ ಬಿಟ್ಕೊಂಡು ನಾನು ತೇಜು ಏನು ಹಿಂಗಿದ್ದಾರೆ ಈ ಗಂಡಸರು, ಹಿಂಗಿದ್ದಾರೆ ನೋಡು ಅಂತೆಲ್ಲ ಅಂದ್ಕೊಂಡಿದ್ವಿ. ಅವ್ರ ಕ್ಯಾಂಟೀನಲ್ಲಿ ನಮಗೆ ಊಟ ಕೊಟ್ಟರು. ಎದುರುಗಡೆ ಅವ್ರ 6-7 ಜನ ಸೇಲರ್ಗಳು ಕೂತಿದ್ರು. ಅವರವರನ್ನೇ ಸ್ವೀಡಿಷಲ್ಲಿ ಮಾತಾಡ್ಕೋತಾ ಇದ್ರು. ನಮ್ಮನ್ನು ನೋಡೋದು ಮಾತಾಡೋದು. ಯಾಕಂದರೆ ಅವ್ರಿಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ. ಒಬ್ಬ ಸ್ವೀಡಿಷ್ ರೈಟರ್ಗೆ ಇಂಗ್ಲೀಷ್ ಬರ್ತಾ ಇದ್ದವನ್ನ ಕರೆದು ಅವನಿಗೆ ಕೇಳಿದ್ರು. ಅವನು ನಮಗೆ ಒಂದು ಪ್ರಶ್ನೆ ಕೇಳ್ದ. ಏನಂದರೆ, ಈ ತೇಜಿನೂ ಕುಂಕುಮ ಇಟ್ಕೋತಾಳೆ, ನಾನು ಎಲ್ಲ ಕಡೆ ನನ್ನ ಸೀರೆನೇ ಉಡೋದು. ಅವ್ರು ಏನು ಕೇಳಿದ್ದಾರೆ ಅವನಿಗೆ ಅಂದರೆ, ಇವ್ರಿಗೆ ಹುಟ್ಟತಾನೆ ಇದಿರುತ್ತಾ ಅಂತ. ಹುಟ್ಟತಾನೆ ಇದ್ರ ಸಮೇತ ಹುಟ್ತೀರಾ ನೀವು ಅಂತ ಕೇಳಿದ್ದಾನೆ. ತಕ್ಷಣನೇ ಇವ್ರ ಸೌಂದರ್ಯ ಎಲ್ಲ ವೇಸ್ಟ್, ತಲೆನಲ್ಲಿ ಖಾಲಿ ಸೆಗಣಿ, ನೋಡೋಕೆ ಇಷ್ಟು ಚೆನ್ನಾಗಿದ್ರೇನು ಇದು ಕೂಡ ಗೊತ್ತಿಲ್ಲದೆ ಇರೋ ಅಂಥ ಸೆಗಣಿ ತಲೆ ಅಂತ ಅಂದ್ಬಿಟ್ಟು ಅಲ್ಲೇ ನಮಗೆ ಒಂದು ಬ್ರಹ್ಮನಿರಸನ ಥರ ಆಗೋಗ್ಬಿಟ್ಟಿದ್ದು. ಆಮೇಲೆ ಅದ್ರ ಬಗ್ಗೆ ನಾವು ತುಂಬ ಜೋಕ್ ಮಾಡ್ಕೊಂಡು ನಗ್ತಾ ಇದ್ವಿ ಅಂತ. ಇನ್ನು ಕೊನೆಯದಾಗಿ ಒಂದು ಪ್ರಸಂಗ ಹೇಳ್ತೀನಿ. ಪ್ಯಾರಿಸಲ್ಲಿ ಫ್ರೆಂಚ್ ಸಾಹಿತಿ ಮಾರ್ಗರೆಟ್ ಡ್ಯೂರಾಸ್ ಅಂತ ಇದ್ದಾಳೆ. ನನಗೂ ಅವಳು ತುಂಬ ಇಷ್ಟ, ತೇಜಿಗೂ ತುಂಬ ಇಷ್ಟ. ತೇಜಿ ಗ್ರೂವರ್ ಹಿಂದಿ ಕವಿ. ಅವಳು ಏನಾದ್ರಾಗಲಿ ನಾವು ಮಾರ್ಗರೆಟ್ ಡ್ಯೂರಾಸ್ ಮತ್ತು ಅವಳ ಗೆಳತಿಯರು ಗೆಳೆಯರು ಕೂತ್ಕೊಂಡು ಕಾಫಿ ಕುಡಿತಾ ಇದ್ದದ್ದು ಒಂದು ಕಾಫಿ ಕೆಫೆ ಇದೆ, ಅದು ಭಾಳ ಫೇಮಸ್. ಅದು ಅಲ್ಲಿಗೆ ನಾವು ಹೋಗಲೇಬೇಕು ಅಂತ ಸರಿ ಹೋದ್ವಿ. ಪ್ಯಾರಿಸ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ನಮ್ಮ ಹತ್ರ ಜಾಸ್ತಿ ದುಡ್ಡು ಇರಲಿಲ್ಲ. ಎಲ್ಲನೂ ನಾವು ತೊಗೊಂಡೋಗಿದ್ದು ಸ್ವಲ್ಪ ದುಡ್ಡಲ್ಲೇ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಮಾಡ್ಕೊತಾ ಇದ್ವಿ. ಸೊ ಹೋಟೆಲಲ್ಲಿ ಅದು ಅಷ್ಟು ಪ್ರತಿಷ್ಠಿತ ಹೋಟೆಲಲ್ಲಿ ಹೋಗಿ ತಿಂಡಿ ತಿನ್ನೋಷ್ಟು ದುಡ್ಡು ಇರಲಿಲ್ಲ ನಮಗೆ. ಬರೀ ಕಾಫಿ ಕುಡ್ಕೊಂಬರೋಣ ಅಂತ ಹೋದ್ವಿ. ಅಲ್ಲಿ ಹೋದ್ವಿ. ನಾವು ಸೀರೆ ಉಟ್ಕೊಂಡಿದ್ದು ಅದನ್ನ ನೋಡಿ ಅವರೆಲ್ಲ ಬಂದು ಭಾಳ ಸಂಭ್ರಮದಿಂದ ನಮ್ಮನ್ನ ಕರ್ಕೊಂಡೋಗಿ ಏನು ಅಂದರೆ ನಾವು ಮಾರ್ಗರೆಟ್ ಡ್ಯೂರಾಸ್ ಕೂತ್ಕೋತಾ ಇದ್ದದ್ದು ಜಾಗ ನೋಡೋಕ್ಕೆ ಬಂದ್ವಿ ಅಂದ್ವಿ. ಸೀದಾ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಒಂದು ಚಿಕ್ಕದೊಂದು ಬೋರ್ಡನ್ನು ಹಾಕಿದ್ದಾರೆ, ಅಲ್ಲಿ ಕೂರಿಸಿದ್ರು ನಮ್ಮನ್ನ. ಸೊ ನಾವು ಅಲ್ಲಿ ಕೂತ್ಕೊಂಡು ಭಾಳ ಸಂಭ್ರಮ ಪಟ್ಕೊಂಡು ಅವನು ನಮಗೆ ಕಾಫಿ ಜೊತೆಗೆ ಒಂದು ಬಿಸ್ಕೆಟ್ ಬಾಸ್ಕೆಟನ್ನು ತಂದುಕೊಟ್ಟ. ಎಲ್ಲ ತಿನ್ಕೊಂಡ್ವಿ. ಸ್ವಲ್ಪ ಹೊತ್ತು ಆಮೇಲೆ ನಾವು ಹೋಗ್ತೀವಿ, ಬಿಲ್ ಕೊಡಿ ಅಂದ್ವಿ. ಅವನ ಮ್ಯಾನೇಜರ್ ಬಂದ್ಬಿಟ್ಟು ಅವ್ರು ಅಷ್ಟೊತ್ತು ಕೇಳಿದರೆ ಯಾಕೆ ಬಂದಿದ್ದೀವಿ ಏನು ಅಂತೆಲ್ಲ. ನಾವು ಹೀಗೆ ಕಾನ್ಫರೆನ್ಸಿಗೆ ಬಂದಿದ್ದೀವಿ, ರೈಟರ್ಸ್ ಪೋಯೆಟ್ಸ್ ಫ್ರಮ್ ಇಂಡಿಯಾ ಅಂತೆಲ್ಲ ಹೇಳಿದ್ವಿ. ಅವ್ನು ಬಂದ್ಬಿಟ್ಟು ಏನು ಹೇಳ್ದ ಅಂದರೆ, ನೀವು ಇಂಡಿಯನ್ ಪೋಯೆಟ್ಸು ನಮ್ಮ ಸಾಹಿತಿನ ನೋಡೋಕ್ಕೆ, ಅವ್ಳು ಕೂತ್ಕೋತಾ ಇದ್ದ ಜಾಗ ನೋಡೋಕ್ಕೆ ಅಂತ ನೀವು ಬಂದಿದ್ದೀರಾ. ಸೊ ದಿಸ್ ಕಾಫಿ ಈಸ್ ಆನ್ ಅಸ್ ಅಂತ, ಇಟ್ಸ್ ಆನ್ ದ ಹೌಸ್ ಅಂತ ಹೇಳ್ದ. ಸೊ ಒಬ್ಬ ಸಾಹಿತಿಗೆ ಹಿಂಗೋಗಿ ಎಲ್ಲ ಮರ್ಯಾದೆ ಜೊತೆಗೆ ಮಂಗಳಾರತಿ ಎಲ್ಲನೂ ಸಿಗುತ್ತೆ. ಇಷ್ಟು ಸಾಕು. ಯಾಕಂದರೆ ಇನ್ನೇನು ಹೇಳೋದು ಅಂತಲೂ ಗೊತ್ತಿಲ್ಲ. ಅವರು ಪ್ರಶ್ನೋತ್ತರ ಇರುತ್ತೆ, ಉತ್ತರ ಕೊಡಬೇಕು ಅಂದರು. ಸೊ ಏನಾದ್ರು ಪ್ರಶ್ನೆ ಇದ್ದರೆ ಆವಾಗ ನಾನು ಹೇಳದೇ ಬಿಟ್ಟಿದ್ದ ವಿಷಯಗಳನ್ನ ತೊಗೋಬೋದು ಅಂತ ಅನಿಸುತ್ತೆ. ಬೋರ್ಡ್ಸಿದ್ರೆ ಕ್ಷಮಿಸಿ. ಇದರಿಂದ ಔಸ್ಕೋಬೋದು ಸರ್, ಯಾರು ಕಲ್ಲೊಡಿದ್ರೆ. ನಾನು ಎಕ್ಸ್ಪೆಕ್ಟ್ ಮಾಡಿದ ಮೊದಲ ಪ್ರಶ್ನೆ, ನಿಮ್ಮ ಮೇಲೆ ಯಾರು ಪ್ರಭಾವ ಬೀರಿದ್ದಾರೆ ಅಂತೀರ. ಯಾರು ಪ್ರಭಾವ ಬೀರಿಲ್ಲ ಸರ್ ನನ್ನ ಮೇಲೆ.
ಯಾಕೆ ಗೊತ್ತಾ, ನಾವು ಹುಡುಗಿಯರೇ ಹೀಗೆ ಬರೆದಾಗ ಹೆಂಗೆ ಅದು ಎಸ್ಟಾಬ್ಲಿಷ್ ಮಾಡ್ತು ಅಂದರೆ, ಅವು ಈ ಎಲ್ಲ ಹಿರಿಯ ಸಾಹಿತಿಗಳು ನನ್ನನ್ನು ಇಷ್ಟಪಟ್ಟಿದ್ದೇನೆ ನನ್ನ ಕವನದಿಂದ. ನಾನು ಅವ್ರನ್ನೆಲ್ಲ ಫ್ರೆಂಡ್ಸ್ ಹಂಗೆ ನೋಡ್ತಿದ್ದೆ ಹೊರತು ಗುರು ಶಿಷ್ಯ ಆ ಥರ ಎಲ್ಲ ಇಲ್ಲ. ನಾನು ಮೇಡಮ್ ಆಗಿಲ್ಲದಿರೋದ್ರಿಂದ ನನಗೆ ಯಾರೂ ಶಿಷ್ಯಂದರೂ ಇಲ್ಲ. ಮತ್ತು ಅವರನ್ನು ನಾನು ಫ್ರೆಂಡ್ಸ್ ಥರನೇ ನೋಡಿದ್ರಿಂದಾಗಿ ಪ್ರಭಾವಕ್ಕೆ ಒಳಗಾಗಿಲ್ಲ. ನಾನು ಚೆನ್ನಾಗಿ ಪದ್ಯ ಬರೀತಿದ್ದೀನಿ, ನನ್ನದೇ ಒಂದು ಸ್ಟೈಲ್ ಇದೆ ಅಂದುಬಿಟ್ಟು ನನಗೆ ಅವರು ಮೆಚ್ಕೋತಾ ಇದ್ದರೆ ಹೊರತು ಅವರ ಪ್ರಭಾವಕ್ಕೆ ಸಿಕ್ಕಿ ನಾನು ಬರೆದಿದ್ದೀನಿ ಅಂತ ಅಲ್ಲ. ಸೊ ಯಾರಾದರೂ ಈ ಪ್ರಶ್ನೆ ಕೇಳಬೇಕು ಅಂತಿದ್ರೆ ಅದನ್ನು ಟಿಕ್ ಆಫ್ ಮಾಡಿಬಿಡಿ. ಮೇಡಮ್ ಹೇಳಿ. ಒಬ್ರು ಯಾರೋ ಕಾತ್ಯಾಯನಿ ಮೈತ್ರೇಯಿ ಇವ್ರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೀರಿ ಅಂತ ಹೇಳಿದ್ರಿ. ಲೇಖನ ಅದೇ. ಹಾಂ, ತಾವು ಕೂಡ ಅದ್ರ ಬಗ್ಗೆನೇ ಬರೆದ್ರಾ ಮತ್ತು ಬೇರೆಯವ್ರ ಬಗ್ಗೆ ಅಲ್ಲ, ಕಾತ್ಯಾಯನಿ ಮೈತ್ರೇಯರ ಬಗ್ಗೆನೇ ಬರೆದಿದ್ದೀರಾ? ಇಲ್ಲ, ಅವರು ಆ ಎರಡು ಹೆಸರುಗಳನ್ನ ಇಟ್ಕೊಂಡು ಮಹಿಳೆಯರಲ್ಲಿ ಎರಡು ವಿಧ ಅಂದ್ಕೊಂಡು, ಸಾಹಿತಿಗಳಲ್ಲಿ ಎರಡು ವಿಧ ಅಂದ್ಕೊಂಡು ಹೇಳಿದರು. ಒಂದು ವಾದ ಮಾಡೋದು, ಇನ್ನೊಂದು ಸರೆಂಡರ್ ಆಗೋದು, ಆ ಥರದಲ್ಲೇನೋ ಒಂದು ಹೇಳಿದರು. ಅದಕ್ಕೆ ನಾನೇನು ಹೇಳಿದ್ದೆ ಅಂತಂದರೆ, ನೀವು ಸಾಹಿತಿ ಲೇಖಕಿಯರನ್ನು, ಮಹಿಳಾ ಕವಿಗಳನ್ನು ಹಂಗೆ ನೋಡೋದೇ ತಪ್ಪು ಅಂತ. ಯಾಕಂದರೆ ನಾವು ಹಲವು ಪಾತ್ರಗಳನ್ನು ಒಟ್ಟಿಗೆ ನಿಭಾಯಿಸ್ತಾ ಇರ್ತೀವಿ ಒಳಗೆ. ಅದಕ್ಕೆ ನಾನು ಹಿತ್ತಲು ಮತ್ತು ಅಂಗಳ ಅನ್ನೋದು, ಜಗಲಿ ಅನ್ನೋದಕ್ಕೆ ಹೇಳಿದ್ದು. ನಾವು ಎಲ್ಲವನ್ನ ಸೇರಿಕೊಂಡು ನೀವು ನಮ್ಮನ್ನು ಹೋಲಿಸ್ಟಿಕ್ ಆಗೇ ನೋಡಬೇಕು. ನಮ್ಮನ್ನು ನೀವು ಒಂದು ವರ್ಗಕ್ಕೆ ಸೀಮಿತ ಮಾಡೋಕ್ಕಾಗೋದಿಲ್ಲ. ಒಂದೇ ಪದ್ಯದಲ್ಲಿ ನಾವು ಮೇಲ್ಗಡೆ ಒಂಥರ ಇರ್ಬೋದು, ನಿಮಗೆ ಒಂದೇ ಪದ್ಯದಲ್ಲಿ ಹಲವಾರು ಪಾತ್ರಗಳು ನಿಮಗೆ ಸಿಗಬಹುದು, ಅಥವಾ ಒಂದೇ ವ್ಯಕ್ತಿಯ ಹಲವಾರು ಆಯಾಮಗಳು ನಿಮಗೆ ಸಿಗಬಹುದು. ಸೊ ನೀವು ಹೆಂಗೆ ನಮ್ಮನ್ನು ನೀವು ಕ್ಯಾಟಗರೈಸ್ ಮಾಡ್ತೀರಿ, ಅದು ತಪ್ಪು ಅಂತ ನಾನು ಹೇಳಿದ್ದೆ. ಆಯಿತು. ಮೈತ್ರಿಯರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಕೇಳ್ತಾ ಇದ್ದೀನಿ. ನಂಗೆ ಅಷ್ಟೊಂದು ಗೊತ್ತಿಲ್ಲ ಸರ್. ಧನ್ಯವಾದ. ಮೇಡಮ್ ಅವರೇ, ನಿಮ್ಮ ಬೊಟ್ಟು ಅವ್ರು ಹೇಳ್ದಂಗೆ ಇದೆ. ಆ್ಯಕ್ಚುಲಿ ಹುಟ್ಟಾಗಿಂದಲೇ ಬಂದಂಗಿದೆ ಬೊಟ್ಟು. ಅದು ನಿಜವಲ್ಲ ಕಂಡಿದ್ದಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಆದರೆ ಹುಟ್ಟಿಂದ ಬರಲಿಲ್ಲ ಸರ್. ನಾನು ವಿಜಯಮ್ಮನ ನೋಡಿ ಕಲ್ತ್ಕೊಂಡಿದ್ದೆ. ವಿಜಯಮ್ಮನೇ ನಮಗೆಲ್ಲ ಮಾದರಿ. ಅವ್ರ ಬೊಟ್ಟು ನೋಡಿ ಅವ್ರ ಥರನೇ ಬಳೆ ಹಾಕ್ಕೊಳ್ಳೋದು, ಅವ್ರ ಥರನೇ ಅದೆಲ್ಲ ಶುರು ಮಾಡ್ಕೊಂಡ್ವಿ. ಆಮೇಲೆ ಅದು ಅಭ್ಯಾಸ. ನನ್ನ ಹೆಸರು ಡಾಕ್ಟರ್ HS ಘಳಗಿ ಅಂಥೇಳಿ. ಎಸ್ ಸರ್. ಪ್ರತಿಭಾ ಅಂಥೇಳಿ ನಂದಕುಮಾರ್ ಅವರು ನೀವು ಮದುವೆ ಆದಮೇಲೆ ಹೆಸರಿಟ್ಟದ್ದು, ಅಥವಾ ನಿಮ್ಮ ತಾಯಿಯವರು ನಿಮಗೆ ಪ್ರತಿಭಾ ಅಂತ ಇಟ್ಟಿದ್ದು? ಇಲ್ಲ, ನಾನು ಮದುವೆಗೆ ಮುಂಚೆ VR ಪ್ರತಿಭಾ, ಅಂದರೆ V ಅಂದರೆ ವೆಪತಾಂಗುಡಿ, R ಅಂದರೆ ರಾಮಚಂದ್ರರಾವ್ ಪ್ರತಿಭಾ. ನನ್ನ ಬಾಲ್ಯ ಸ್ನೇಹಿತ. ನಾನು ಕಾಯ್ತಾ ಇದ್ದೆ ಅವನ ಹೆಸರು. ಯಾಕಂದರೆ ನೀವು ದೇಶಸ್ಥರದೆಲ್ಲ ಇದು ಹೇಳಿದ್ರಿ, ರಾವ್ ಹೆಸರು ನಮ್ಮಲ್ಲಿ ಚೇಂಜ್ ಆಗುತ್ತೆ ಯೂಶಲಿ. ನನ್ನ ಪತ್ನಿ ಹೆಸರು ಸುಮಿತ್ರಾ ಇದ್ದದ್ದು ನಾವು ಭಾರತಿ ಅಂತ ಮಾಡಿದ್ವಿ. ಹಂಗಿದ್ದು ಅಂತ ಸುಮ್ಮನೆ ಕೌತುಕಕ್ಕೋಸ್ಕರ ಕೇಳಿದ್ದೆ. ಇಲ್ಲ, ನಮಗೆ ನಮ್ಮ ತಂದೆ ತಾಯಿ ಏನು ಹೆಸರಿಟ್ರೋ ಅದನ್ನೇ ಉಳಿಸ್ಕೊಂಡಿದ್ದೀವಿ. ನಾನು ನನ್ನ ಗಂಡನ ಹೆಸರನ್ನ ಸೇರಿಸ್ಕೊಂಡೆ. ಇನ್ಫ್ಯಾಕ್ಟ್ ಎಲ್ಲರೂ ನನಗೆ ನೀನೆಂತ ಫೆಮಿನಿಸ್ಟು, ಗಂಡನ ಹೆಸರು ಸೇರಿಸ್ಕೊಂಡಿದೆಯಲ್ಲ ಅಂತ ಪ್ರಶ್ನೆ ಕೇಳಿದ್ರು. ನಾನು ಫೆಮಿನಿಸ್ಟ್ ಆಗಿರ್ಬೋದು, ಆದರೆ ಇದು ದಬ್ಬಾಳಿಕೆಯನ್ನು, ಅಂದರೆ ನನ್ನ ಇದನ್ನು ಶರಣಾಗತಿಯನ್ನು ತೋರಿಸೋದಿಲ್ಲ, ಅಥವಾ ನಾನು ಆಳ್ವಿಕೆ ನಡೆಸ್ತಾ ಇದ್ದೀನಿ ಅನ್ನೋದನ್ನು ತೋರಿಸೋದಿಲ್ಲ. ಸಂಗಾತಿ ಅನ್ನೋದನ್ನು ನಾನು ಮತ್ತೆ ಅದನ್ನು ಹೇಳ್ತೀನಿ ಅಂತ. ನಿಮ್ಮ ಪ್ರತಿಭೆ ಈ ಹೆಸರಿಂದನೇ ಚೆನ್ನಾಗಿದೆ. ಸಂತೋಷ. ಥ್ಯಾಂಕ್ ಯು ಸರ್. ಮೇಡಮ್, ನನ್ನ ಹೆಸರು ಶ್ರೀಪತಿ ಭಟ್ ಅಂತ. ಈಗ ಮಹಿಳೆಯರು ಪುರುಷರಿಗಿಂತ ಏನು ಹೆಚ್ಚಲ್ಲ, ಎಲ್ಲ ಸಮಾನ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಎಲ್ಲ ರಾಜಕೀಯ ಪಕ್ಷದವರು ಎಲ್ಲ ಹೇಳ್ತಾರೆ, ಎಲ್ಲ ಸರಿ. ಎಲ್ಲ ರಂಗದಲ್ಲೂ 50% ಇದೆ ಮಹಿಳೆಯರಿಗೆ. ಆದರೆ ಇಷ್ಟು ಮಹಿಳೆಯರು ಜಾಗೃತರಾಗಿದ್ದಾಗ ಸಹ, ಇಂಥ ಕಾಲದಲ್ಲೂ ಸಹ ರಾಜಕೀಯ ರಂಗದಲ್ಲಿ ಪಾರ್ಲಿಮೆಂಟ್ ಇರ್ಬೋದು, ರಾಜ್ಯಸಭೆ ಇರ್ಬೋದು, ವಿಧಾನಸಭೆ ಇರ್ಬೋದು, ಇದರಲ್ಲಿ 50% ಕೊಡ್ತಾ ಇಲ್ಲ. ಇದರಿಂದ ಭಾಳ ನೋವಾಗಿದೆ. ಮಹಿಳೆಯರೆಲ್ಲರೂ ಸೇರ್ಕೊಂಡು, ಸಾಹಿತಿಗಳಿರ್ಬೋದು, ಎಲ್ಲರೂ ಸೇರಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿ
ನಮಗೆ 50% ಯಾಕೆ ಕೊಡಬಾರದು ಅನ್ನೋದನ್ನು ನೀವು ಪ್ರಚುರಪಡಿಸ್ಬೇಕು ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಸೊ ಒಂದು ಸಣ್ಣ ಚಾರಿತ್ರಿಕ ಹಿನ್ನೆಲೆಯಿಂದ ಹೇಳ್ತೀನಿ. ಈ ಗ್ರಾಮ ಪಂಚಾಯತಲ್ಲಿ ಮಹಿಳೆಯರಿಗೆ ಮೀಸಲಾತಿ ಬಂತಲ್ಲ, ಕರ್ನಾಟಕದಲ್ಲೇ ಬಂದಿದ್ದು ಫಸ್ಟು. ಆವಾಗ 1,00,000 ಹೆಂಗಸರು ನೇರವಾಗಿ ಬಂದರು, ನೇರವಾಗಿ ಇದರೊಳಗೆ ರಾಜಕೀಯದೊಳಗಡೆ ಬಂದರು. ಅವ್ರಿಗೆಲ್ಲ ತರಬೇತಿ ಕೊಡಲಾಯಿತು. ಅವಾಗೆಲ್ಲ ನಾನು ಆ ಕ್ಯಾಂಪ್ಗಳಿಗೆಲ್ಲ ಹೋಗಿದ್ದೀನಿ, ಬರೆದಿದ್ದೀನಿ, ಅದ್ರ ಬಗ್ಗೆ ಬೇಕಾದಷ್ಟು ಡಾಕ್ಯುಮೆಂಟ್ರಿಗಳು ಕೂಡ ಮಾಡಿದ್ದಾರೆ. ಅವಾಗೇನಾಯಿತು, ಗ್ರಾಮ ಪಂಚಾಯಿತಿಗೆ ಆಯ್ಕೆಯಾಗಿ ಬಂದ ಮೇಲೆ ಅವಳನ್ನ ಪಕ್ಕಕ್ಕೆ ಇಟ್ಬಿಟ್ಟು ಗಂಡನೇ ಮಾಡ್ತಾಯಿದ್ದು ಅಧ್ಯಕ್ಷನಾಗಿ. ಹೆಂಡತಿ ಹೆಸರಿಗೆ ಆಳ್ವಿಕೆ ಮಾಡ್ತಾಯಿದ್ದು ಗಂಡನೇನೆ ಅಂತ. ಅದು ಬದಲಾಗೋದಕ್ಕೆ ಒಂದು 20 ವರ್ಷ. ಈಗಲೂ ಹೋಗಿದೆ ಅಂತ ನಾನು ಹೇಳೋದಿಲ್ಲ, ಇವಾಗಲೂ ಇದೆ ಅದು, ಆದರೆ ನಿಧಾನವಾಗಿ ಆಗ್ತಾ ಇದೆ. ಹಾಗಾಗಿನೇ ಆ ಒಂದು ಸಣ್ಣ ಪ್ರಸಂಗ ಹೇಳ್ಬಿಡ್ತೀನಿ. ಒಂದು ಹೆಣ್ಮಗಳು ಗ್ರಾಮ ಪಂಚಾಯತಿಗೆ ಅಧ್ಯಕ್ಷಕ್ಕೆ, ಅದು ಮೀಸಲಾತಿ ಕ್ಷೇತ್ರ, ಅದು ಅಲ್ಲಿ ಎಲೆಕ್ಟ್ ಆಗಿದ್ಲು. ಅವಳು ದಲಿತ ಮಹಿಳೆ. ಸೊ ಇವರೇನು ಮಾಡಿದ್ರು, ಆ ಹಳ್ಳಿನಲ್ಲಿ ಅವಳನ್ನ ಒಳಗಡೆಗೆ ಪ್ರವೇಶ ಕೊಡೋದಿಲ್ಲ. ಸೊ ಒಂದು ರೂಮಲ್ಲಿ ಒಳಗಡೆ ಎಲ್ಲ ಗಂಡಸರು ಕೂತಿದ್ದಾರೆ, ಇವಳು ಕಿಟಕಿ ಹೊರಗಡೆ ಒಂದು ಚೇರ್ ಹಾಕ್ಬಿಟ್ಟು ಕಿಟಕಿಯಿಂದ ಅವಳು ಭಾಗವಹಿಸ್ಬೇಕು ಅಂತ ಹೇಳಿದ್ರು. ಅವಳೇ ಅಧ್ಯಕ್ಷೆ. ಅವಳು ಹೇಳಿದ್ಲು, ಮೊದಲು ಚೇರ್ನ ಒಳಗಡೆ ಹಾಕಿ ಆಮೇಲೆ ಮಾತಾಡಿ ಅಂತ. ಸೊ ಚೇರ್ ಒಳಗಡೆ ಬಂತು. ಆಮೇಲೆ ಟೀ ತಂದು ಕೊಡಬೇಕಾದ್ರೆ ಎಲ್ಲರಿಗೂ ಟೀ ಕೊಡ್ತಾಯಿದ್ರು, ಇವಳಿಗೆ ಕೊಡ್ತಾ ಇರಲಿಲ್ಲ. ಎದ್ದು ಹೋಗಿ ನೀವು ಹೊರಗಡೆ ಕುಡಿದು ಅಲ್ಲೇ ಇಟ್ಬಿಟ್ಟು ಬರ್ರಿ, ಎಲ್ಲರಿಗೂ ಟೀ ಕೊಟ್ಟಂಗೆ ನನಗೂ ಟೀ ಕೊಡಬೇಕು ಅಂತ ಅದನ್ನು ಹೇಳಿದ್ಲು. ಮತ್ತು ಆ ಹಳ್ಳಿನಲ್ಲಿ ದಲಿತರೆಲ್ಲರೂ ಹೊರಗಡೆನೇ ಟೀ ಕುಡಿದು ಅವರೇ ಲೋಟ ತೊಳೆದು ಹೊರಗಡೆನೇ ಇಟ್ಬಿಟ್ಟು ಹೋಗಬೇಕು ಅಂತ ಒಂದು ಪದ್ಧತಿ ಇತ್ತು. ಅದನ್ನು ಬದಲಾಯಿಸಿದ್ಲು. ಆವಾಗ ಸಣ್ಣ ಸಣ್ಣ ಹೆಜ್ಜೆಗಳಲ್ಲಿ ಅಂತ ಒಂದು ಬೀದಿ ನಾಟಕ ಬರೆದ್ರು, ಅದನ್ನು ಇಟ್ಕೊಂಡು ಎಲ್ಲ ಕಡೆ ಅದನ್ನು ಮಾಡಿದ್ರು ಅವರು. ಸೊ ಮಹಿಳೆಯರ ಪ್ರಗತಿ ದಾಪುಗಾಲಲ್ಲಿ ನೀವು ನೋಡೋಕ್ಕಾಗಲ್ಲ, ಸಣ್ಣ ಸಣ್ಣ ಹೆಜ್ಜೆಗಳಲ್ಲೇ ನೀವು ಈ ಬದಲಾವಣೆಗಳು ಕಾಡ್ತೀರಿ ಅಂತಂದ್ಬಿಟ್ಟು. ಸೊ ಇನ್ನೊಂದು ಇದೆ ನನಗೆ, ಮೀಸಲಾತಿಯಿಂದನೇ ರಾಜಕೀಯಕ್ಕೆ ಬರಬೇಕು ಅಂತಲ್ಲ, ರಾಜಕಾರಣಿಗಳು ರಾಜಕೀಯಕ್ಕೆ ಬರಬೇಕು ಅನ್ನೋದು ನನ್ನ ನಂಬಿಕೆ. ನೀವು ಮಹಿಳೆ ಆಗಿರೋ ಪುರುಷ ಆಗಿರೋ, ರಾಜಕಾರಣ ಮಾಡೋಕ್ಕೆ ಗೊತ್ತಿಲ್ಲದೆ ಇರೋರು ಪುರುಷನಾದರೂ ಬರಬಾರ್ದು. ಮಹಿಳೆ ಮೀಸಲಾತಿಯಿಂದಾಗಿ ಬರ್ತಾಳೆ ಅಂತಂದ್ಬಿಟ್ಟು ಆಯಿತು 33% ಕೊಡಿ ಅವ್ರು ಬರ್ತಾರೆ ಅನ್ನೋದು ಸರಿ. ಮಹಿಳೆಯರು ರಾಜಕಾರಣಕ್ಕೆ ತಯಾರಿ ಮಾಡ್ಕೋಬೇಕು. ತಯಾರಿ ಇಲ್ಲದೆ ಬಂದರೆ ಮತ್ತೆ ಅಗೇನ್ MLA ಪ್ರಶ್ನೆಗೆ ಉತ್ತರ ಕೊಡಲ್ಲ, MLA ಗಂಡ ಉತ್ತರ ಕೊಡ್ತಾನೆ ಅಂತಾಗುತ್ತೆ. ಅಂಥ ಪರಿಸ್ಥಿತಿ ಬರಬಾರ್ದು. ಸೊ ಅದಕ್ಕೆ ಒಟ್ಟು ಮನಸ್ಸು ಬೇಕು ಸರ್. ಇಡೀ ಸಮಾಜ ಹೆಣ್ಣನ್ನು ನೋಡೋ ದೃಷ್ಟಿ ಬದಲಾದಾಗ ಇದೂ ಬದಲಾಗುತ್ತೆ. ಮತ್ತು ಎಷ್ಟು ಜನ ನನಗೆ ಈ ಆಗಿಲ್ಲ ಅನ್ನೋದ್ರ ಕಡೆಗಿಂತ ಆಗಿರೋದ್ರ ಕಡೆನೇ ನನ್ನ ದೃಷ್ಟಿ ಹೋಗುತ್ತೆ. ಎಷ್ಟು ಜನ ಒಳ್ಳೊಳ್ಳೆ ರಾಜಕಾರಣಿಗಳಿದ್ದಾರೆ ನಮ್ಮ ದೇಶದಲ್ಲಿ, ಹೆಂಗಸರು, ಅವ್ರ ಕಡೆ ಯಾಕೆ ನೋಡಲ್ಲ? ಅವ್ರು ಯಾಕೆ ಇವ್ರಿಗೆ ಮಾದರಿ ಆಗೋದಿಲ್ಲ? ಎಷ್ಟು ಜನ ಇದ್ದಾರೆ. ಅವರನ್ನು ನಾವು ಅನುಸರಿಸಿದ್ರೆ ಹೆಣ್ಣು ಮಕ್ಕಳು ಹಂಗೆ ಬರಬೇಕು. ಮತ್ತು ರಾಜಕಾರಣಕ್ಕೆ ದಿಢೀರಾಗಿ ರಾತ್ರೋರಾತ್ರಿ ಬರೋಕ್ಕಾಗಲ್ಲ, ಕೆಳಗಡೆಯಿಂದ ಕೆಲಸ ಮಾಡ್ಕೊಂಡು ಬರಬೇಕು ಅವರು. ನಾನು ನೋಡಿದ್ದೀನಿ ಸರ್, ಎಲ್ಲ ಕಾರ್ಯಕರ್ತೆಯರು ಎಲ್ಲ ಹೆಂಗೆ ಕೆಲಸ ಮಾಡ್ತಾರೆ, ಹೆಂಗೆ ಉತ್ತರ ಕೊಡ್ತಾರೆ. ನೀವು ಅಷ್ಟೊಂದು ಹಿಂದುಳಿದಿದ್ದಾರೆ ಅಂತ ಅಂದ್ಕೋಬೇಡಿ, ಅವರು ಮುಂದೆ ಇಲ್ಲಿಗೆ ಬರ್ತಾರೆ. ಅವರು ತಯಾರಿನಲ್ಲಿದ್ದಾರೆ. ನಮಗೇನು 75 ವರ್ಷ ಆಗಿದೆ, 50 ವರ್ಷದಲ್ಲಿ ಇಷ್ಟು ಬದಲಾವಣೆ ಆಗಿದೆ, ಇನ್ನೊಂದು 20 ವರ್ಷದಲ್ಲಿ ಇನ್ನೂ ಬದಲಾವಣೆ ಆಗುತ್ತೆ. ಹಾಕಬೇಕು ಸರ್, ಹಾಕಿ ಸರ್, ನಾನು ನಿಮ್ಮ ಜೊತೆ ಬರ್ತೀನಿ. ಸರ್ ನಿಮಗೆ 50 ವರ್ಷದ ಹಿಂದೆ ಹಿಂಗಿತ್ತ ಯೋಚನೆ ಮಾಡಿ. ನನಗಿನ್ನೂ ಮೊನ್ನೆ ಯಾರೋ ಒಂದು ಹೆಂಗೆ ಹೇಳ್ತಾ ಇದ್ಲು, ಮದುವೆ ಆದಮೇಲೆ ಸೀರೆನೇ ಉಡೋದು ಅಂತಿತ್ತು. ಮದುವೆ ಆದಮೇಲೆ ಸಲ್ವಾರ್ ಕಮೀಸು ಜೀನ್ಸ್ ಹಾಕ್ಕೊಳ್ಳೋಕೆ ಶುರು ಮಾಡೋದು ಒಂದು ದೊಡ್ಡ ಕ್ರಾಂತಿ ಸರ್ ನಮ್ಮ ದೇಶದಲ್ಲಿ. ಅಂದರೆ ಅಂಥ ವಿಷಯಗಳಲ್ಲೂ ನಿರ್ಬಂಧಗಳಿದೆ. ಮದುವೆ ಆದಮೇಲೆ ನಮ್ಮ ಸೊಸೆ ಜೀನ್ಸ್ ಹಾಕ್ಕೊಂಡು ಬರ್ತಾಳೆ ಅನ್ನೋದನ್ನು ಒಪ್ಪಿಕೊಳ್ಳೋ ಅಂಥ ಕಾಲ ಬಂದಿದ್ದು ಎಷ್ಟು ವರ್ಷದ ಹಿಂದೆ? 20 ವರ್ಷನಾ ಅಥವಾ 25 ವರ್ಷನಾ? 30 ವರ್ಷದ ಹಿಂದೆ ಇರಲಿಲ್ಲಲ್ಲ. ಈಗ ಮನೆಯಲ್ಲಿ ಪೂಜೆ ಆಗ್ತಾ ಇದೆ ಅಂದರೆ, ಇನ್ಫ್ಯಾಕ್ಟ್ ಶರಪಂಜರ ಅಲ್ಲ, 2 ಕನಸು ಪಿಕ್ಚರಲ್ಲಿ ವೈಶಾಲಿ ಮಾಡಿದ ಕ್ಯಾರೆಕ್ಟರ್ಗೆ ಅವಳು ಬೆಲ್ ಬಾಟಮ್ ಟಾಪ್ ಹಾಕ್ಕೊಂಡು ಬ್ಯಾಡ್ಮಿಂಟನ್ ಆಡೋಕ್ಕೆ ಹೋಗ್ತೀನಿ ಅಂದಾಗ
ಅವ್ರ ಅತ್ತೆ ಹೇಳ್ತಾರೆ, ನೀನು ಲಕ್ಷಣವಾಗಿ ಸೀರೆ ಉಟ್ಕೊಂಡು ನೋಡು, ಅವಳು ನೋಡು ಹೆಂಗಿದ್ದಾಳೆ, ನೀನು ನೋಡು ಹೋಗ್ತಾ ಇದೆಯಾ ಅಂತಾಳೆ. ಅವರು ಅದನ್ನು ಸ್ವಲ್ಪ ಅತಿರೇಕವಾಗಿ ತೋರಿಸಿದ್ರು ಕೂಡ ಅದನ್ನು ಒಪ್ಪಿಕೊಳ್ಳೋದಕ್ಕೇ ಒಂದು 20-30 ವರ್ಷ ಬೇಕಾಯ್ತಲ್ಲ. ಎಲ್ಲರೂ ಬದಲಾಗ್ಬೇಕು ಸರ್, ಬರೇ ಒಂದೇ ಹೆಂಗಸು ಮಾತ್ರ ಅಂತಲ್ಲ. ನಾವು ಹೋರಾಟ ಮಾಡಬಾರ್ದು. ನಾನು ಸಾಧು ಸ್ವಭಾವದವಳಾಗಿದ್ದರೆ ನಾನು ಸಾಧು ಸ್ವಭಾವದವಳಾಗಿಯೇ ನಾನು ಸಾಧಿಸುವಂತಹ ಅವಕಾಶ ಕೊಡಬೇಕು. ಎಲ್ಲರೂ ಬಜಾರಿಗಳಾಗಬೇಕಾ? ಎಲ್ಲರೂ ಫೈಟಿಂಗ್ ಕಲ್ತ್ಕೋಬೇಕಾ? ಇಲ್ಲ. ಯಾತಕ್ಕೆ ಫೈಟ್ ಮಾಡಬೇಕು ನಾವು? ಅದು ಸಮಾನವಾಗಿ ಕೊಡಬೇಕು, ಸಹಜವಾಗಿ ಬರಬೇಕದು. ಆ ಸಹಜವಾಗಿ ಬರದೇ ಇರೋದ್ರಿಂದನೇ ಈ ಏರುಪೇರು ಆಗಿರೋದು. ಯಾಕಂದರೆ ಮೈಂಡ್ ಸೆಟ್ ನೋಡಿ. ಇನ್ನೊಂದು ಹೇಳ್ತೀನಿ, ದ್ವಂದ್ವ ನಾ ಕಂಡುಕೊಂಡಿರೋದು. ಕಥಾ ಸರಿತ್ ಸಾಗರ ಓದಿ, 1ನೇ ಶತಮಾನ ಸರ್, 1ನೇ ಶತಮಾನ, 2000 ವರ್ಷಗಳಿಂದ. ಅದರಲ್ಲಿ ಇಲ್ಲದೆ ಇರೋ ಫೀಮೇಲ್ ಸೈಕಿನೇ ಇಲ್ಲ. ಎಲ್ಲ ಥರದ ಹೆಂಗಸರು ಅಲ್ಲಿ ಬರ್ತಾರೆ ಆ ಕಥೆಗಳಲ್ಲಿ. ಅವತ್ತಿಂದ ಇವತ್ತವರೆಗೂ ನಾವು 1 ನಯಾ ಪೈಸಾ ಚೇಂಜ್ ಆಗಿಲ್ಲ ಗೊತ್ತಾ? ಒಂದು ಚೂರು ನಾವು ಚೇಂಜ್ ಆಗಿಲ್ಲ. ಅವಾಗಲೂ ಇದೇ ಥರದ್ದವರಿದ್ರು. ಇವಾಗ ನಾವು ನೋಡ್ತೀವಲ್ಲ ದಿನ ಪೇಪರಲ್ಲಿ, ಗಂಡನ್ನ ಕರ್ಕೊಂಡೋಗಿ ಇದರಲ್ಲಿ ಹನಿಮೂನಲ್ಲಿ ಸಾಯಿಸ್ಬಿಟ್ಲು, ಇನ್ನೊಬ್ಬನ್ನ ಕಂಡ ತುಂಡು ಮಾಡ್ಬಿಟ್ಟು ಹಾಕಿದ್ಲು ಅಂತೆಲ್ಲ ನಾವು ಹೇಳ್ತೀವಲ್ಲ. ಇಂಥ ಹೆಂಗಸರು 2000 ವರ್ಷದಿಂದನೂ ಇದ್ದಾರೆ. ಇನ್ಫ್ಯಾಕ್ಟ್ ಇದರಲ್ಲಿ ಸಪ್ತಶತಿ ದೇವಿ ಮಹಾತ್ಮೆನಲ್ಲಿ ಅವನು ಒಬ್ಬ ವೈಶ್ಯ, ಅವನ ಹೆಂಡತಿ ಮಕ್ಕಳೆಲ್ಲ ಅವನು ದುಡ್ಡು ಕಿತ್ಕೊಂಡು ಅವನ ಮನೆಯಿಂದ ಆಚೆಗೆ ಹಾಕ್ಬಿಡ್ತಾರೆ. ಅವನು ಅಲ್ಕೊಂಡು ಕಾಡಿಗೆ ಬರ್ತಾನೆ. ಅಲ್ಲಿ ಒಬ್ಬ ರಾಜನೂ ಬರ್ತಾನೆ. ಅವನು ಶತ್ರುವಿಗೆ ಸೋತು ತನ್ನ ದೇಶ ಬಿಟ್ಟು ಇಲ್ಲಿಗೆ ಬಂದಿರ್ತಾನೆ. ಅವರಿಬ್ಬರು ಮೀಟ್ ಮಾಡ್ತಾರೆ. ಆವಾಗ ಅವನು ಹೇಳ್ತಾನೆ, ನನ್ನ ಹೆಂಡತಿ ಮಕ್ಕಳು ನನ್ನ ಆಸ್ತಿ ಕಡೆ ನೋಡಿದ್ರೆ ಹೊರತು ನನ್ನನ್ನು ನೋಡಲಿಲ್ಲ. ಸರ್, ಅದನ್ನು ಬರೆದಿದ್ದು 3ನೇ ಶತಮಾನದಲ್ಲಿ ಸರ್. 2025ರಲ್ಲೂ ಅದೇ ಕತೆ ಕೇಳ್ತಾ ಇದ್ದೀವಲ್ಲ ನಾವು. ಏನಾದರೂ ಒಂದು ಇಂಚು ನಮ್ಮ ಸಮಾಜ ಮುಂದುವರೆದಿದೆಯಾ? ಸೊ ಬೇಸಿಕಲಿ ನಾವು ಎಲ್ಲಿ ನಮ್ಮ ಮನುಷ್ಯನ ಮಿದುಳು ಆಲೋಚನೆ ಎಲ್ಲಿ ಬದಲಾಗಬೇಕು, ಬೇಸಿಕ್ಕಾಗಿ ನಾವು ಎಲ್ಲಿ ಬದಲಾಗಬೇಕು ಅದನ್ನು ಯೋಚನೆ ಮಾಡಬೇಕು. ನನಗೆ ಈ ಸಣ್ಣದೆಲ್ಲನೂ ಅಷ್ಟೊಂದು ಅನ್ಸಲ್ಲ. ಬುಡ ನೀವು ತುದಿನಲ್ಲಿ ಕಟ್ ಮಾಡ್ತಾ ಹೋದ್ರೂ ಈ ಬೇರು ಅದೆಲ್ಲ ಇದೆಯಲ್ಲ, ಅಲ್ಲಿ ಬದಲಾಗಬೇಕು ನಾವು. ಒಂದು ಆ ಸ್ವೀಡಿಷ್ ಹೆಂಗಸು ಹೇಳಿದ್ಲು, ಎಲ್ಲ ಕಡೆ ಸುತ್ತಿ ನಾನು ಸ್ಟಾಕ್ಹೋಮ್ ಏರ್ಪೋರ್ಟ್ ಬಿಟ್ಟು ಒಳಗಡೆ ಬಂದ ತಕ್ಷಣ ನನಗೆ ಒಂದು ಸುರಕ್ಷತೆಯ ಒಂದು ಶಾಲ್ ನನ್ನನ್ನು ಬಂದು ಆವರಿಸ್ಕೊಳ್ಳುತ್ತೆ. ಯಾಕಂದರೆ ನನ್ನ ದೇಶ ನನಗೆ ಬಹಳ ಸುರಕ್ಷಾ. ಹೆಣ್ಣು ಮಕ್ಕಳಿಗೆ ಇಲ್ಲಿ ಎಲ್ಲ ಥರದ ರಕ್ಷಣೆ ಇದೆ. ದ ಮಿನಿಟ್ ಐ ವಾಕ್ ಔಟ್ ಆಫ್ ಸ್ಟಾಕ್ಹೋಮ್ ಏರ್ಪೋರ್ಟ್ ಐ ಫೀಲ್ ದ ಸೇಫೆಸ್ಟ್ ಅಂತಂದ್ಲು. ಎಷ್ಟು ಜನ ಹೆಣ್ಮಕ್ಳು, ಭಾರತೀಯ ಹೆಣ್ಮಕ್ಳು ಹಂಗೆ ಹೇಳ್ಕೊಳಕ್ಕೆ ಸಾಧ್ಯ? ಸೊ ಅದು ಸಮಸ್ಯೆ ಒಟ್ಟಾರೆ ನಾವು ನೋಡಬೇಕೇ ಹೊರತು ಒಂದೊಂದನ್ನೇ ತಗೊಂಡು ಬ್ಲಾಕ್ ಹಂಗೆ ನೋಡೋಕ್ಕೆ ಆಗೋದಿಲ್ಲ ಸರ್. ಈಗ ನನ್ನ ಮಗ ಒಬ್ಬ ಫೆಮಿನಿಸ್ಟ್ ತಾಯಿನ ನೋಡಿದ್ದಾನೆ. ಅವನು ಬೇರೆ ಹೆಣ್ಣುಗಳನ್ನ ನನ್ನ ಗಂಡ ಅವ್ರ ತಾಯಿ ಮನೆಯಲ್ಲೇ ಇದ್ದದನ್ನು ನೋಡಿರ್ತಾರೆ. ಸೊ ನನ್ನ ಗಂಡ ತಾಯಿ ಮತ್ತು ಹೆಂಗಸರನ್ನ ನೋಡೋದಕ್ಕೂ ನನ್ನ ಮಗ ಹೆಂಗಸರನ್ನ ನೋಡೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಸೊ ಅದು ಒಂದು ಪೀಳಿಗೆ. ಅವನು ಮುಂದಿನ ತಲೆಮಾರವರು ಹೇಗೆ ನೋಡ್ಬೋದು? ಹಾಗೆ ಅದು ನಿಧಾನವಾಗಿ ಅದು ಬದಲಾಗಬೇಕು ಅಂತ.